ಸಾವಿರಾರು ಕೋಟಿ ಭ್ರಷ್ಟಾಚಾರ ಇವತ್ತು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಆಗಿದೆ. ಇದಕ್ಕೆ ಕಾಂಗ್ರೆಸ್ಸಿಗರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಸವಾಲು ಹಾಕ್ತೀನಿ. ಯಾರು ಹೊಸ ವಿಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಿರಲ್ಲ, ನಿಮಗೆ ಬಹಿರಂಗ ಸವಾಲು ಹಾಕ್ತೀವಿ ನಾವೆಲ್ಲರೂ. ನೇರ ಇವತ್ತು ಅದರ ಬಗ್ಗೆ ಚರ್ಚೆಗೆ ಸಿದ್ಧರಾಗ್ರಿ. ಮನ್ರೇಗಾ ಯೋಜನೆ ಒಳಗೆ ಮಹಾತ್ಮ ಗಾಂಧಿಯವ್ರ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದಿರಿ ಅನ್ನೋದು ನಾವು ಫಿಗರ್ ಕೊಡ್ತೀನಿ. ಅದನ್ನ ಯಾಕೆ ವಿರೋಧ ಮಾಡ್ಲಿಕ್ಕೆ ಅನ್ನೋದು ಇವತ್ತು ನಾವು ನೇರವಾಗಿ ಹೇಳಕತ್ತೀವಿ. ಈ ಸವಾಲನ್ನು ಸ್ವೀಕರಿಸ್ತೀರಾ ಕಾಂಗ್ರೆಸ್ ಮುಖಂಡ್ರೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಪಾರದರ್ಶಕ ಆಡಳಿತ ನಿಮಗೆ ಬೇಕಾಗಿಲ್ವಾ? ಉದ್ಯೋಗ ಖಾತ್ರಿ ನಿಮಗೆ ಬೇಕಾಗಿಲ್ವಾ? ನಿಜವಾದ ಫಲಾನುಭವಿಗಳಿಗೆ ಉದ್ಯೋಗ ಕೊಡುವಂತ ಯೋಜನೆನೇ ವಿಬಿಜಿ ರಾಮ್ಜಿ ಯೋಜನೆ. ವಿಜಯಪುರದಲ್ಲಿ ಸ್ಲೀಪರ್ ಸೆಲ್ಗಳು ಕಾರ್ಯ ಮಾಡ್ತಾ ಇದ್ದಾವೆ. ಮಾಡಿ ಹುಡುಗರು ಹೆಣ್ಣು ಮಕ್ಕಳ ವೇಷ ಧರಿಸಿ ಬಿಲ್ಲನ್ನು ಎತ್ತಿದ್ದಾರೆ. ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ 48 ಕೋಟಿ ಅದರ ಅಮೌಂಟ್. ಅಧಿಕೃತ ದಾಖಲೆಗಳನ್ನು ಕೊಡ್ತೀನಿ, ಕೇವಲ ಆರೋಪ ಮಾಡ್ತಾ ಇಲ್ಲ. ಇವತ್ತು ಯಾಕೆ ಕಾಂಗ್ರೆಸ್ಸಿಗರು ಇವತ್ತು ವಿಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ನಿಂತು ಬಿಡ್ತದಲ್ಲಿ. ಈ ಹೊಸ ಯೋಜನೆಯನ್ನು ನಾನು ಯಾಕೆ ಸ್ವಾಗತ ಮಾಡ್ತೀನಿ? ಪ್ರತಿಯೊಬ್ಬ ಭಾರತೀಯ ಸ್ವಾಗತ ಮಾಡ್ಬೇಕು ಅದನ್ನ. ದೇಶದ ಪ್ರಧಾನಿ ತಂದಂತ ವಿಬಿಜಿ ರಾಮ್ಜಿ ಯೋಜನೆಯನ್ನ, ವಿಕಸಿತ ಭಾರತದ ಯೋಜನೆಯನ್ನ ಪಾರದರ್ಶಕವಾಗಿದೆ. ಅದರಲ್ಲಿ ಸಂಪೂರ್ಣ ಡಿಜಿಟಲೈಸೇಷನ್ ಆಗಿದೆ. ಬಯೋಮೆಟ್ರಿಕ್ ರೂಲ್ ಅನ್ನು ತಂದಿದ್ದಾರೆ. 3 ಬಾರಿ ಬಯೋಮೆಟ್ರಿಕ್. ಆಮೇಲೆ ಏನೇನು ಕಾಮಗಾರಿಗಳು ಆಗ್ತಾವ ಅದ್ರದ್ದು ಸಂಪೂರ್ಣ ಇವತ್ತು ಅಪ್ಲೋಡ್ ಮಾಡಬೇಕು. ಇವತ್ತು ಎಷ್ಟು ಕಾಮಗಾರಿ ಆಗಿದೆ, ನಿನ್ನೆ ಎಷ್ಟಾಗಿತ್ತು, ನಾಳೆ ಎಷ್ಟಾಗಿದೆ. ಬಯೋಮೆಟ್ರಿಕ್, ಡಿಜಿಟಲೈಸೇಷನು, ಸಂಪೂರ್ಣ ಅಟೆಂಡೆನ್ಸ್ ಎಲ್ಲ ಡಿಜಿಟಲೈಸೇಷನ್ ಆಗಿದೆ. ಆಮೇಲೆ ನೇರವಾಗಿ ಅವರ ಕಾರ್ಮಿಕರ ಖಾತೆಗೆ ಹಣ ಹೋಗುವಂತ ವ್ಯವಸ್ಥೆ ಆಗಿದೆ. ಅದಕ್ಕೆ ಈ ಕಾಂಗ್ರೆಸ್ಸಿಗರು ಈ ಹೊಸ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಮುಂಚೆ ಏನಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು, 90% ಕೇಂದ್ರ ಸರ್ಕಾರ ಕೊಡ್ತಿತ್ತು. ಇವತ್ತಿನ ಹೊಸ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ 40-60 ಮಾಡಿದ್ದಾರೆ. 60% ಕೇಂದ್ರ ಸರ್ಕಾರ ಕೊಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು. ಇದರ ಅರ್ಥ ವ್ಯವಸ್ಥೆ ಪಾರದರ್ಶಕವಾಗಿರಲಿ ಅನ್ನೋ ಉದ್ದೇಶದಿಂದ, ರಾಜ್ಯ ಸರ್ಕಾರಕ್ಕೂ ತನ್ನ ಜವಾಬ್ದಾರಿ ಅರಿವಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಮುಂಚೆ ಇದ್ದಂತ 100 ದಿನ ಏನು ಇದು ಇತ್ತು, 125 ದಿನ ಇವತ್ತು ನಿಮಗೆ ಉದ್ಯೋಗ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಬಹಳ ಇನ್ನೊಂದು ವಿಶೇಷ ಯೋಜನೆಯಲ್ಲಿ ವಿಶೇಷ ಒಂದು ಪ್ರಾವಧಾನವನ್ನು ಮಾಡಿದ್ದಾರೆ. ಯಾವಾಗ ರೈತರು ತಮ್ಮ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಿರ್ತಾರಲ್ಲ, ಆ ಸಂದರ್ಭದೊಳಗ 60 ದಿನ ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ವಿಬಿಜಿ ರಾಮ್ಜಿ ಯೋಜನೆ ಕಾಮಗಾರಿಗಳು ಇರಂಗಿಲ್ಲ. ಇಂಥ ಅದ್ಭುತವಾದ ಯೋಜನೆ. 935 ಕೋಟಿ ರೂಪಾಯಿ ಆಯ್ತು. ಕರ್ನಾಟಕನಾಗ 176 ಕೋಟಿ ಆಯ್ತು. ಇದು ಕೇವಲ 2017ರಿಂದ 2025 ಮಾತ್ರ ಹೇಳ್ತಾ ಇದ್ದೀನಿ. ಹಿಂದೆ ಎಷ್ಟಾಗ್ಯದ ಗೊತ್ತಿಲ್ಲ. ಸಾವಿರಾರು ಕೋಟಿ ಭ್ರಷ್ಟಾಚಾರ ಇವತ್ತು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಆಗಿದೆ. ಇದಕ್ಕೆ ಕಾಂಗ್ರೆಸ್ಸಿಗರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಸವಾಲು ಹಾಕ್ತೀನಿ. ಯಾರು ಹೊಸ ವಿಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಿರಲ್ಲ, ನಿಮಗೆ ಬಹಿರಂಗ ಸವಾಲು ಹಾಕ್ತೀವಿ ನಾವೆಲ್ಲರೂ. ನೇರ ಇವತ್ತು ಅದರ ಬಗ್ಗೆ ಚರ್ಚೆಗೆ ಸಿದ್ಧರಾಗ್ರಿ. ಮನ್ರೇಗಾ ಯೋಜನೆ ಒಳಗೆ ಮಹಾತ್ಮ ಗಾಂಧಿಯವ್ರ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದಿರಿ ಅನ್ನೋದು ನಾವು ಫಿಗರ್ ಕೊಡ್ತೀನಿ. ಅದನ್ನ ಯಾಕೆ ವಿರೋಧ ಮಾಡ್ಲಿಕ್ಕೆ ಅನ್ನೋದು ಇವತ್ತು ನಾವು ನೇರವಾಗಿ ಹೇಳಕತ್ತೀವಿ. ಈ ಸವಾಲನ್ನು ಸ್ವೀಕರಿಸ್ತೀರಾ ಕಾಂಗ್ರೆಸ್ ಮುಖಂಡ್ರೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಪಾರದರ್ಶಕ ಆಡಳಿತ ನಿಮಗೆ ಬೇಕಾಗಿಲ್ವಾ? ಉದ್ಯೋಗ ಖಾತ್ರಿ ನಿಮಗೆ ಬೇಕಾಗಿಲ್ವಾ? ನಿಜವಾದ ಫಲಾನುಭವಿಗಳಿಗೆ ಉದ್ಯೋಗ ಕೊಡುವಂತ ಯೋಜನೆನೇ ವಿಬಿಜಿ ರಾಮ್ಜಿ ಯೋಜನೆ. ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರತಿಯೊಬ್ಬ ಕಾರ್ಮಿಕರ ತಿಳ್ಕೋಬೇಕಾಗಿದೆ. ಯಾಕೆ ಇವತ್ತು 125 ದಿನದ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದ್ರು, ಯಾಕೆ 60 ದಿನ ಇವತ್ತು ಕೃಷಿಯೇತರ ಇದರಲ್ಲಿ ಇದಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಾವು ಬಹಿರಂಗ ಸವಾಲ ಕಾಂಗ್ರೆಸ್ಸಿಗರಿಗೆ ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸಾಕಷ್ಟು ಸೂಕ್ಷ್ಮ ವಿಚಾರಗಳು. ವಿಜಯಪುರದಲ್ಲಿ ಸ್ಲೀಪರ್ ಸೆಲ್ಗಳು ಕಾರ್ಯ ಮಾಡ್ತಾ ಇದ್ದಾವೆ. ನೆರೆ ಆಂಧ್ರ ಹಾಗೂ ಮಹಾರಾಷ್ಟ್ರದ ಒಂದು ಗಡಿ ಜಿಲ್ಲೆ ವಿಜಯಪುರ. ಇದಕ್ಕೆ ದೊಡ್ಡ ಜೀವಂತ ಉದಾಹರಣೆನೇ ತಾವೇ ಮಾಧ್ಯಮದವರು ತೋರಿಸಿದ ಹಾಗೆ ಕೊಯಂಬತ್ತೂರ್ ಬ್ಲಾಸ್ಟಿನ ಆರೋಪಿ ಟೇಲರ್ ರಾಜ ಕಳೆದ 15-20 ವರ್ಷದಿಂದ ವಿಜಯಪುರ ನಗರನ್ಯಾಗ ವಾಸ ಆಗಿದ್ದವ. ಅವನ್ನ ತಮಿಳುನಾಡು ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು. ನಾನು ಕೇಳ್ತೀನಿ, ರಾಜ್ಯ ಸರ್ಕಾರಕ್ಕೆ ಇಲ್ಲಿಯ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು?
ಅವನಿಗೆ ಸಹಾಯ ಮಾಡಿದಂಥ ಪ್ರಮುಖರು ಯಾರು ಅನ್ನೋದು ಇನ್ನೂ ಹೊರಗೆ ಬಂದಿಲ್ಲ. ಅವನಿಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಸಹಾಯ ಮಾಡಿದವ್ರು ಯಾರು? ಇಂಟ್ರೊಡ್ಯೂಕ್ಷನ್ ಬೇಕಾಗ್ತದೆ. ಇವತ್ತು ಬ್ಯಾಂಕ್ ಅಕೌಂಟ್ ಮಾಡ್ಬೇಕಂದ್ರೆ ಇವತ್ತು ಪತ್ರಕರ್ತರೇ ಇರ್ಬೋದು, ಸಾಮಾನ್ಯ ಜನರೇ ಇರ್ಬೋದು. ಒಂದು ಬ್ಯಾಂಕಿಗೆ ಹೋದ್ರೆ ಒಬ್ಬ ಪರಿಚಯಸ್ಥರ ಸಹಿ ಬೇಕಾಗ್ತದೆ. ಅವನಿಗೆ ಯಾರು ಪರಿಚಯಸ್ಥರು ಹಾಕಿದ್ರು ಸಹ್ಯ, ಅವನಿಗೆ ಮನಿ ಯಾರು ಬಾಡಿಗೆ ಕೊಟ್ಟರು, ಅವನ ಅಕೌಂಟ್ ಹೆಂಗೆ ಓಪನ್ ಆಯಿತು, ಈ ಎಲ್ಲದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ವಿಶೇಷ ತಂಡವನ್ನು ರಚಿಸಿ ಇವತ್ತು ಕಾರ್ಯ ಮಾಡಬೇಕಾಗಿತ್ತು. ಅದರ ದುರದೃಷ್ಟವಶಾತ್ ಇನ್ನೂ ತನ ಮಾಡಿಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ವಿಜಯಪುರದಲ್ಲಿ ಅಕ್ರಮ ವಲಸಿಗರಿದ್ದಾರೆ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. 2012-13 33 ಜನರನ್ನ ಇಲ್ಲಿಂದ ರೆಸ್ಟಿಗೇಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಎಳ್ನೀರು ಮಾರುವವರ ರೂಪದಲ್ಲಿ ಅದಾರೆ, ಕಾರ್ಪೆಂಟ್ರಿ ವರ್ಕ್ ಮಾಡುವವರ ರೂಪದಲ್ಲಿ ಅದಾರೆ. ಏನು ವಿಜಯಪುರನಾಗ ಹೊಸದಾಗಿ ಹುಟ್ಟಿಕೊಂಡವಲ್ಲ ಸ್ಪಾಗಳು, ಸಲೂನ್, ಅದರಲ್ಲಿ ಇವತ್ತು ಅಕ್ರಮ ವಲಸಿಗರದಾರ. ಬರೀ ಬಾಂಗ್ಲಾ ವಲಸಿಗರ ಮಾತ್ರ ಇಲ್ಲ, ಗುಪ್ತಚರ ಇಲಾಖೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪಾಕಿಸ್ತಾನಿ ವಿಸಾ ಎಕ್ಸ್ಪೈರ್ ಆದಂಥವರು ಕೂಡ ಇಲ್ಲಿದ್ದಾರೆ. ಅವ್ರು ಇರೋದ್ರಿಂದ ಇಲ್ಲಿ ಒಂದು ದೊಡ್ಡ ಸಂಚನೆ ನಡೀತಾ ಇದೆ ಅನ್ನೋ ಸಂಶಯ ನಮಗೆ ಬರ್ತಾ ಇದೆ. ಇದನ್ನ ಈಗ ಹೇಳ್ತಾ ಇಲ್ಲ, 1998 ಅಂದಿನ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗೆ ನಾನು ಫ್ಯಾಕ್ಸ್ ಮಾಡಿದ್ದೆ. ಅದರ ಕಾಪಿ ಕೂಡ ತಮಗೆ ಹಾಕ್ತೀನಿ. ಮುಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಇದ್ರ ಬಗ್ಗೆ ದನಿ ಎತ್ತಿದ್ದೇವೆ. ಈಗ ಎತ್ತಾ ಇಲ್ಲ ನಾವು ಈ ದನಿಯನ್ನ. ಎಲ್ಲ ಫ್ಯಾಕ್ಸ್ ಡಿಟೇಲ್ಸ್ ಇದೆ, ಮೇಲ್ ಮಾಡಿರುವಂಥ NIA ಮೇಲ್ ಮಾಡಿರುವಂಥ ಕಾಪಿಗಳಿದಾವೆ. ವಿಜಯಪುರ ಬಹಳ ಸೂಕ್ಷ್ಮ ಪ್ರದೇಶ ಇದೆ, ಇದನ್ನು ಬಹಳ ಹಗುರವಾಗಿ ತಗೋಬಾರದು. ಯಾವುದೇ ಇವತ್ತು ನಮ್ಮ ತನಿಖಾ ಸಂಸ್ಥೆಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಯಾರೋ ಒಬ್ಬ ಸಿಕ್ಕ ನಾವು ಹಿಡ್ದೇವಿ, ತಮಿಳ್ನಾಡದವ್ರು ಹೇಳ್ಕೊಂಡು ಹೋಗ್ಯಾರ, ATS ದವ್ರು ಕೆಲಸ ಮಾಡ್ಯಾರ, ಅಲ್ಲ, ಜಾರಕೊಳ್ಳೋದಲ್ಲ. ಇಲ್ಲಿರುವಂಥ ಪ್ರತಿಯೊಬ್ಬರು ನಾಗರಿಕರಲ್ಲೂ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ, ಯಾರೇ ಅಪರಿಚಿತರು, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಪ್ರಶ್ನೆ ಬರಂಗಿಲ್ಲ, ಯಾರೇ ದೇಶ ವಿರೋಧಿಗಳು ವಿಜಯಪುರದಲ್ಲಿ ನಿಮಗೆ ಅನಿಸಿದ್ರು ಇವ ನಮ್ಮವಲ್ಲ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಬಹಳ ಜಾಗೃತೆಯಿಂದ ಇವತ್ತು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಇವತ್ತೇನು ಬಹಳ ಪ್ರಮುಖ ವಿಷಯ ಆರ್ಕಿಯಾಲಜಿಕಲ್ ಇದ್ರದ್ದು ಹೇಳಿದೆ, ಇದು ಯಾವುದೇ ಹಿಂದೂ ಮುಸ್ಲಿಮರಿಗೆ ಸಮಸ್ಯೆ ಇಲ್ಲ ಇದು. ಯಾಕಂದ್ರೆ ಕ್ವಾಟಿಗೋಡಿ ಇವತ್ತು ಮನಗುಳಿ ಹಚ್ಚಿದ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಏನಾದರೂ 2 ವೀಲರ್ ಪಾಸ್ ಆಗಬೇಕಂದ್ರೆ ಅರ್ಧ ತಾಸು ಗಟ್ಟಲೆ ನಿಂದಿರಬೇಕು. ಯಾರಿಗೋಸ್ಕರ ಮನಗುಳಿ ಹಚ್ಚಿಗೋಡಿ? ರಾಜ ಮಹಾರಾಜರ ಕಾಲ ಅದನ್ನ ಈಗ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಸಂವಿಧಾನ ಸ್ಟಾರ್ಟ್ ಆಗದ ಈಗ. ರಾಜ ಮಹಾರಾಜರ ಕಾಲ ಇಲ್ಲ. ಆ ಕ್ವಾಟಿಗೋಡಿಯಿಂದ ಯಾರಿಗೆ ಅನುಕೂಲ ಅದ, ಯಾರಿಗೆ ಅನಾನುಕೂಲ ಅದ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಚಿಂತನೆ ಮಾಡಬೇಕಾಗ್ತದೆ. ಒಂದು ಬಿದ್ದು ಗೋಡಿಯ ಮಧ್ಯದಲ್ಲಿ ಇಡೀ ವಿಜಯಪುರದಿಂದ ಒಳಗೆ ಹೋಗ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ತಾಸು ಗಟ್ಟಲೆ ನಿಂದಿರೋದು ಇದೆಂತ ಕಾನೂನು ರೀ? ಅಲ್ಲಿ ನಡಬರ್ಕ್ ಎಷ್ಟೋ ಸಲ ಸಿಗ್ನಲ್ ಲೈಟ್ ಮಾಡಿದ್ರು, ಈಗಂತೂ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅಸಾಧ್ಯದ ಮಾತದು. ಅಲ್ಲಿ ವಿಜಯಪುರದ ಹೊರ ಬಡಾವಣೆಗೆ ಹೋಗ್ಬೇಕಂದ್ರೆ, ಬಸ್ಗಳು ಹೋಗ್ಬೇಕಂದ್ರೆ ಬೆಂಗಳೂರು ರೂಟು ಅದೇ ಅದ, ಬಸವನ ಬಾಗೇವಾಡಿಗೆ ಹೋಗ್ಬೇಕಂದ್ರೆ, ಬೇರೆ ವಿಜಯಪುರ ಹೊರಗೆ ಹೋಗ್ಬೇಕಂದ್ರೆ ಒಂದು ತಾಸು ಗಟ್ಟಲೆ ನಿಂದಿರೋದು. ಅದನ್ನ ಅಗಲೀಕರಣ ಮಾಡ್ಲಿಕ್ಕೆ ಆಗಂಗಿಲ್ಲ. ಇದನ್ನ ಹೋಗಿ ಒಂದು ಎಲ್ಲ ಉಸ್ತುವಾರಿ ಸಚಿವರು ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳು ಕೂತ್ಕೊಂಡು ಹೋಗಿ ಅದನ್ನ ಒಂದು ಸರಿಸಿ. ಇನ್ನೊಂದು ನನ್ನ ಮಿತ್ರ ಹೇಳ್ತಾ ಇದ್ರು ಒಬ್ರು, ಇಷ್ಟಕ್ಕೆಲ್ಲ ನೀವು ಆರ್ಕಿಯಾಲಜಿಕಲ್ದು ಪುರಾತತ್ವ ಇಲಾಖೆದ್ದು ನೀವು ನೆವ ಹೇಳಕ್ಕೆ ಕೂತ್ರೆ ವಿಜಯಪುರ ಜನತೆ, ವಿಜಯಪುರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊನ್ನೆ ಇತ್ತೀಚಿನ ಕೆಲ ದಿನಗಳ ಹಿಂದೆ ಗೋಳಗುಮಠ ಕಂಪೌಂಡ್ ರೋಡ್ ಒಬ್ಬರು ಮನೆ ನಿರ್ಮಾಣ ಮಾಡಿದಾರೆ. ಅದು ನಿಜವಾದ ಆರ್ಕಿಯಾಲಜಿಕಲ್. ನೋಡಿ ಬರ್ರಿ ನೀವು, ಇವತ್ತು ಗೋಳಗುಮಠ ಪಕ್ಕದಲ್ಲಿ ಕಂಪೌಂಡ್ ರೋಡ್ ಒಂದು ಶೆಡ್ ನಿರ್ಮಾಣ ಆಗ್ಯದ. ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರೆ ಆರ್ಕಿಯಾಲಜಿಕಲ್ದವರು? ಬಡವರು ಮನೆಗೆ ಪರ್ಮಿಷನ್ ಕೇಳಕ್ ಹೋದ್ರೆ ನೀವು ತೊಂದರೆ ಆಗ್ತದೆ, ಓಡಾಡಿಸ್ತೀರಿ ಅವ್ರನ್ನ, ರೊಕ್ಕ ಕೇಳ್ತೀರಿ ಅವ್ರ ಕಡೆಯಿಂದ. ಗೋಳಗುಮಠ ಕಂಪೌಂಡ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತಯಾರಾಯ್ತು. ಆದ್ರೆ ಎದ್ರ ಬದ್ರ 100-200 ಮೀಟರ್ ಇದ್ದವರಿಗೆ ಇದು ಇಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದ್ರೆ ಅವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ, ಕ್ವಾಟಿಗೋಡಿ ಮೇಲೆ ಮನಿ ಮಾಡ್ಕೊಂಡವ್ರು ಅದಾರ, ಅವ್ರಿಗೆ ಏನು ಅನ್ನಂಗಿಲ್ಲ. ಬಡವರು ಇವತ್ತು ಅಧಿಕೃತವಾಗಿ ಏನೇ ಪ್ಲಾಟ್ ಅಧಿಕೃತ ದಾಖಲೆ ಇದ್ರೆ ಅವ್ರಿಗೆ ತೊಂದರೆ ಮಾಡುವಂತ ಕೆಲಸ ವಿಜಯಪುರ ನಗರನಾಗ ನಡೀತಾ ಇದೆ. ಏನ್ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳು ಗೊತ್ತಾಗ್ತಾ ಇಲ್ಲ ನನಗೆ. ದಿನನಿತ್ಯ ಓಡಾಡೋದ ಒಂದು ಮಹಾನಗರ ಪಾಲಿಕೆಗೆ ದಿನನಿತ್ಯ ಓಡಾಡ್ಬೇಕಾ? ಈ ಸೊತ್ತು ಬೇಕಂದ್ರೆ ದಿನನಿತ್ಯ ಹೋದ್ರೂ ಕೆಲಸ ಆಗ್ತಾ ಇಲ್ಲ, ಒಂದು ಪರ್ಮಿಷನ್ ಸಿಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ. ಕಮಿಷನರ್ಗೆ ಇವತ್ತು ನಾನು ಆಗ್ರಹ ಮಾಡ್ತೀನಿ, ಉತ್ಸಾಹಿ ಅದಿರಿ ನೀವು, ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಿ ಆಗುತ್ತಿರುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಈ ಸೊತ್ತು ಈಜಿ ಸಿಗಂಗಾಗಬೇಕು, ಮನೆ ಪರ್ಮಿಷನ್ ಈಜಿ ಸಿಗಂಗಾಗಬೇಕು. ವಿಜಯಪುರ ಜನತೆಗೆ ತೊಂದರೆಯಿಂದ ನೀವು ಮುಕ್ತ ಮಾಡಬೇಕು. ಅಧಿಕೃತ ದಾಖಲೆ ಇದ್ರೂ ಕೂಡ ಇವತ್ತು ಮನಿ ನಂದ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ ನಮಗೆ. ಬಿಕಾಸ್ ಆಫ್ ಕ್ವಾಟಿಗೋಡಿ, ಬಿಕಾಸ್ ಆಫ್ ಗೋಲ್ ಗುಂಬುಜ್ ಅವ್ರ ಇಬ್ರಾಹಿಂ ರೋಜಾ ಅಲ್ಲ, ಕ್ವಾಟಿಗೋಡಿಯಿಂದ ನನ್ನ ಮನಿ ನಂದ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ. ಅದಕ್ಕಿದು ಇವತ್ತು ತಮ್ಮ ಗಮನಕ್ಕೂ ಕೂಡ ಬಂದದ. ಇವತ್ತು ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಜಿಲ್ಲಾಡಳಿತ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಜನಪ್ರತಿನಿಧಿಗಳು ಇವತ್ತು ಪಕ್ಷಾತೀತವಾಗಿ ಒಂದಾಗಿ ಒಂದು ನಿಯೋಗವನ್ನು ರಚನೆ ಮಾಡಿ ಇದನ್ನು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಏನಾದರೂ ಪ್ರಶ್ನೆ ಇದ್ರೆ